ಸಂತ ಜೋಸೆಫರು ಯೇಸುಕ್ರಿಸ್ತರ ಪ್ರೀತಿಯ ತಂದೆ, ಮಾತೆ ಮರಿಯಮ್ಮನವರ ಪೂಜ್ಯ ಪತಿ. ಸಂತ ಜೋಸೆಫರು ಇಸ್ರಾಯೇಲಿನ ಪ್ರಸಿದ್ಧ ರಾಜನಾದ ದಾವೀದನ ವಂಶಕ್ಕೆ ಸೇರಿದವರು. ಜೋಸೆಫರು ನಜರೇತ್ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಮತ್ತು ವೃತ್ತಿಯಲ್ಲಿ ಒಬ್ಬ ಬಡಗಿಯಾಗಿದ್ದರು. ಬೈಬಲ್ ಶ್ರೀ ಗ್ರಂಥದಲ್ಲಿ ಅವರ ಮಾತಿನ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲದಿದ್ದರೂ ಜೋಸೆಫರ ಕೆಲಸಗಳು ಅವರ ವ್ಯಕ್ತಿತ್ವದ ಶ್ರೇಷ್ಠತೆಯನ್ನು ಸಾರುತ್ತವೆ. ಜೋಸೆಫರು ದೇವರ ವಾಣಿಗೆ ಓಗೊಟ್ಟು ಮಾತೆ ಮರಿಯಮ್ಮನವರನ್ನ ವಿವಾಹ ಮಾಡಿಕೊಂಡರು. ಜೋಸೆಫ್ ಮತ್ತು ಮಾತೆ ಮರಿಯಮ್ಮನವರ ಬೆತ್ಲೆಹೇಮ್ ಪ್ರಯಾಣ ಜನಗಣತಿಗಾಗಿ ಸಂತ ಜೋಸೆಫರು ಗರ್ಭಿಣಿಯಾದಂತಹ ಮಾತೆ ಮರಿಯಮ್ಮನವರೊಂದಿಗೆ ಬೆತ್ಲೆಹೇಮಿಗೆ ಹೋದರು. ಅಲ್ಲಿ ಯಾವುದೇ ವಸತಿ ಸಿಗದಿದ್ದಾಗ ಒಂದು ದನದ ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತರು ಜನಿಸಿದರು. ಈ ಪವಿತ್ರ ಕುಟುಂಬ ಈಜಿಪ್ಟಿಗೆ ಪ್ರಯಾಣ. ಯೇಸು ಕ್ರಿಸ್ತರು ಜನಿಸಿದ ನಂತರ ರಾಜನಾದಂತ ಹೆರೋದನು ಶಿಶುವನ್ನು ಕೊಲ್ಲಲು ಸಂಚು ರೂಪಿಸಿದನು. ಆಗ ದೇವದೂತರ ಎಚ್ಚರಿಕೆಯಂತೆ ಜೋಸೆಫರು ರಾತ್ರೋರಾತ್ರಿ ಕುಟುಂಬವನ್ನ ರಕ್ಷಿಸಲು ಈಜಿಪ್ಟಿಗೆ ಕರೆದೊಯ್ದರು. ಸಂತ ಜೋಸೆಫರು ಆದರ್ಶ ತಂದೆ ಮತ್ತು ಕಾರ್ಮಿಕರುಗಳಿಗೆ ಮಾದರಿ. ಹೆರೋದನ ಮರಣದ ನಂತರ ಅವರು ಮತ್ತೆ ನಜರೇತಿಗೆ ಮರಳಿದರು. ಅಲ್ಲಿ ಅವರು ಯೇಸುವಿಗೆ ತಮ್ಮ ವೃತ್ತಿಯಾದಂತಹ ಬಡಗಿ ಕೆಲಸವನ್ನ ಕಲಿಸಿದರು. ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಯೇಸುವನ್ನ ಪ್ರೀತಿಯಿಂದ ಬೆಳೆಸಿದರು. ಬೈಬಲ್ ಶ್ರೀ ಗ್ರಂಥದಲ್ಲಿ ಯೇಸು ಕ್ರಿಸ್ತರು 12 ವರ್ಷದವನಾಗಿದ್ದಾಗ ಜೋಸೆಫರ ಬಗ್ಗೆ ಕೊನೆಯ ಉಲ್ಲೇಖ ನಮಗೆ ಸಿಗುತ್ತದೆ. ಯೇಸು ಸ್ವಾಮಿಯ ಸಾರ್ವಜನಿಕ ಸೇವೆ ಆರಂಭವಾಗುವ ಮೊದಲೇ ಸಂತ ಜೋಸೆಫರು ಇಹಲೋಕವನ್ನ ತ್ಯಜಿಸಿದರು ಎಂದು ನಂಬಲಾಗಿದೆ. ಸಂತ ಜೋಸೆಫರು ಕಾರ್ಮಿಕರ ಪಾಲಕರು. ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರಿಂದ ಅವರನ್ನ ಕಾರ್ಮಿಕರ ಸಂರಕ್ಷಕ ಎಂದು ಕರೆಯಲಾಗುತ್ತದೆ. ಇಂದು ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕರ ದಿನದಂದು ಇವರನ್ನ ವಿಶೇಷವಾಗಿ ಸ್ಮರಿಸಲಾಗುತ್ತದೆ. ಸಂತ ಜೋಸೆಫರು ಇಡೀ ಬೈಬಲ್ ಶ್ರೀ ಗ್ರಂಥದಲ್ಲಿ ಒಂದು ಮಾತನ್ನೂ ಆಡುವುದಿಲ್ಲ, ಆದರೆ ದೇವರ ಆದರ್ಶವನ್ನ ಚಾಚು ತಪ್ಪದೆ ಪಾಲಿಸಿದರು. ಇಂದಿಗೂ ಕ್ರೈಸ್ತ ಧರ್ಮದಲ್ಲಿ ಅವರನ್ನ ಕುಟುಂಬಗಳ ಮತ್ತು ಸಕಲ ವಿಶ್ವಾಸಿಗಳ ಸಂರಕ್ಷಕ ಎಂದು ಪ್ರಾರ್ಥಿಸಿ ಪೂಜಿಸಲಾಗುತ್ತದೆ. ಸಂತ ಜೋಸೆಫರ ಜೀವನವು ನಮಗೆ ಸಹನೆ, ಶಿಸ್ತು ಮತ್ತು ದೇವರ ಮೇಲಿನ ಅಚಲ ನಂಬಿಕೆಯನ್ನ ನಮಗೆ ಕಲಿಸುತ್ತದೆ. ಪ್ರಾರ್ಥಿಸೋಣವೇ. ನಮ್ಮ ಪ್ರೀತಿಯ ಸಂತ ಜೋಸೆಫರೇ, ನೀವು ಪವಿತ್ರ ಕುಟುಂಬದ ರಕ್ಷಕರು ಮತ್ತು ನಂಬಿಕಸ್ಥ ಪಾಲಕರು. ನಿಮ್ಮ ಮೌನ ಹಾಗೂ ದೃಢವಾದ ನಂಬಿಕೆಯ ಮೂಲಕ ನೀವು ದೇವರ ಚಿತ್ತವನ್ನ ಪೂರೈಸಿದ್ದೀರಿ. ನಾವು ಕೂಡ ನಮ್ಮ ದೈನಂದಿನ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡಲು ಮತ್ತು ನಮ್ಮ ಕುಟುಂಬಗಳನ್ನ ಪ್ರೀತಿಯಿಂದ ಸಂರಕ್ಷಿಸಲು ನಮಗೆ ಧೈರ್ಯವನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ನಮಗೆ ನೀಡಿರಿ ಸಂತ ಜೋಸೆಫರೇ. ಸಂತ ಜೋಸೆಫರೇ, ನೀವು ಒಬ್ಬ ಬಡಗಿಯಾಗಿ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಶ್ರಮ ಜೀವಿಗಳಿಗೆ ಮಾದರಿಯಾಗಿದ್ದೀರಿ. ನಿಮ್ಮ ಕೆಲಸದ ಮೂಲಕವೇ ನೀವು ದೇವರನ್ನ ಮಹಿಮೆ ಪಡಿಸಿದ್ದೀರಿ. ನಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಮಗೆ ಶಕ್ತಿಯನ್ನು, ಮಾರ್ಗದರ್ಶನವನ್ನು ನೀಡಿರಿ. ನಾವು ಮಾಡುವ ಕೆಲಸವು ಕೇವಲ ಬದುಕಿನ ದಾರಿಯಾಗದೆ ಆ ಕೆಲಸ ದೇವರಿಗೆ ಸಲ್ಲಿಸುವ ಸೇವೆಯಾಗಲಿ ಎಂದು ನಮ್ಮನ್ನ ಆಶೀರ್ವದಿಸಿರಿ. ನಮ್ಮ ಕೆಲಸದ ಸ್ಥಳಗಳಲ್ಲಿ ನಾವು ತಾಳ್ಮೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನ ಕಾಪಾಡಿಕೊಳ್ಳಲು ನಮಗೆ ಸಹಾಯ ಮಾಡಿರಿ ಸಂತ ಜೋಸೆಫರೇ. ಕೆಲಸವಿಲ್ಲದೆ ಕಷ್ಟಪಡುತ್ತಿರುವವರಿಗಾಗಿ, ನಿರುದ್ಯೋಗಿಗಳಿಗಾಗಿ ಪ್ರಾರ್ಥಿಸುವಾಗ ಎಲ್ಲ ನಮ್ಮ ನಿರುದ್ಯೋಗಿ ಸಹೋದರ ಸಹೋದರಿಯರಿಗೆ ಉದ್ಯೋಗವನ್ನ ದೊರಕಿಸಿಕೊಡಿರಿ. ಕಾರ್ಮಿಕ ಪರ ಹಕ್ಕುಗಳು ರಕ್ಷಿಸಲ್ಪಡುವಂತೆ, ಕಾರ್ಮಿಕರಿಗೆ ತಲುಪುವಂತೆ ನಿಮ್ಮ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿರಿ. ಮತ್ತು ಪ್ರತಿಯೊಬ್ಬರಿಗೂ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಾಗೂ ಗೌರವ ಸಿಗುವಂತೆ ನಮಗಾಗಿ ಮತ್ತು ಎಲ್ಲ ಬೆವರು ಸುರಿಸಿ ದುಡಿಯುವ ಸಮಸ್ತ ಶ್ರಮಜೀವಿಗಳಿಗೆ ಸುರಕ್ಷತೆ, ಆರೋಗ್ಯವನ್ನ ನೀಡಿ ಅವರನ್ನ ಆಶೀರ್ವದಿಸಿರಿ ಸಂತ ಜೋಸೆಫರೇ. ಕಾರ್ಮಿಕರ ಸಂರಕ್ಷಕರಾದ ಸಂತ ಜೋಸೆಫರೇ, ನಮ್ಮ ಕೆಲಸದಲ್ಲಿ ದೈವಿಕ ಶಕ್ತಿಯನ್ನು ತುಂಬಿರಿ ಮತ್ತು ನಮ್ಮ ಶ್ರಮವು ಸಮಾಜದ ಒಳಿತಿಗಾಗಿ ಪೂರಕವಾಗುವಂತೆ ನಮಗಾಗಿ ದೇವರಲ್ಲಿ ಸದಾ ಪ್ರಾರ್ಥಿಸಿರಿ. ಪ್ರೀತಿಯ ಸಂತ ಜೋಸೆಫರೇ, ನಮ್ಮ ಪ್ರಭುವೂ ರಕ್ಷಕನೂ ಆದಂತ ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸಂತ ಜೋಸೆಫರ ಹಬ್ಬದ ಶುಭಾಶಯಗಳು. ಅದೇ ನಿಟ್ಟಿನಲ್ಲಿ ವಿಶ್ವ ಕಾರ್ಮಿಕರ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸುತ್ತೇನೆ. ಜಯ ಯೇಸು ಕ್ರಿಸ್ತ. ಆಮೆನ್.